ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವೇ ಗೊತ್ತಾಯ್ತೈತೆ. ನೀನು ಹೊರಡವಿ, ಮನೆಯವ್ರು ರೆಸ್ಟ್ ಮಾಡು. ಜನ ಬೇರೆ ಕಡಿಮೆ ಅವ್ರೆ, ನಾವು ನೋಡ್ಕೊಳ್ತೀವಿ. ಪರವಾಗಿಲ್ಲ ಕಣ್ಲ, ಕೊನೆವರೆಗೂ ಇದ್ಬಿಟ್ಟೆ ಹೋಯ್ತೀನಿ. ನೀನು ಹೊಸವನ ಪಾಪ ಬೆಳಗ್ಗೆಯಿಂದ ಒಂದೇ ಸಮ ದುಡಿತಿದ್ಯಾ. ನೀನು 8 ಜನ ಬರಾಕಿಲ್ಲ, ನೀನು ಹೊಂಟ್ಬಿಡು. ಸರಿ ಅಜ್ಜಿ, ಎಲ್ಲ ಮುಗಿದ್ಮೇಲೆ ನನ್ಗೊಂದ್ಕಿತ ಫೋನ್ ಮಾಡಿ. ಸರಿ. ಅಣ್ಣ ಏನು ಬೇಕು ಹೇಳಿ? ಇದೇನು ಮುಖ ಎಲ್ಲ ಮುಚ್ಕೊಂಡು ನಮ್ಮ ಮೆಸ್ನಾಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ತೆಗಿರಿ, ನಿಮ್ಗೆ ಏನು ಬೇಕೋ ಆರ್ಡರ್ ಮಾಡಿ ಹೇಳಿ. ಏನು ಮಾಡ್ತೀವಿ ಯಾರು ನೀವೆಲ್ಲ? ಯಾರು ನೀವೆಲ್ಲ ನಿಂತ್ಕೊಂಡ್ರ? ಅಜ್ಜಿಗೆ ತುಂಬಾ ಬಿದ್ದೈತೆ. ಫಸ್ಟ್ ಅಜ್ಜಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅಜ್ಜಿ 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 ನಿನ್ಗೇನೋ ಹಾಕಿಲ್ಲ, ಭಯ ಪಡ್ಬೇಡ. ಅಜ್ಜಿ ಏನಾಯ್ತು? ಈ ಟೋತ್ನಲ್ಲಿ ಕಾಳಿ ಯಾಕೆ ಇಲ್ಲಿಗೆ ಬಂದವನೆ? ಮತ್ತೆ ಇವನಾನ ಲವ್ ಗಿವು ಅಂತ ಕಿತಾಪತಿ ತೆಗಿಯಕ್ ಬಂದವನ? ಯೋನ್ಲ ಮಾಡಕ್ ಬೇರೆ ಕೆಲಸ ಇಲ್ವಾ? ಈ ಟೋತ್ನಲ್ಲಿ ಯಾಕೆ ಮನೆ ತಗೋ ಬಂದೆ? ಅವಿ ಮುಸಿ ಮೆಲ್ಲ ಮಾತಾಡವಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ತೊಂದರೆ ಆಯ್ತದೆ. ನಾನು ಯಾಕೆ ಮೆಲ್ಲಗ್ ಮಾತಾಡ್ಬೇಕು? ಯೋನ್ ಮಾತಾಡ್ತಿದ್ಯಾ ನೀನು? ಯೋನ್ಲ ಇದು ಏನಾಯ್ತು? ಅಭಿ ಅದು ಮೆಸ್ಸಿಗೆ ಯಾರೋ ಪುಡಿ ರೋಡಿಗಳು ನುಗ್ಗಿ ಗಲಾಟೆ ಮಾಡಿ ಹೊಡೆದ್ಬಿಟ್ರವಿ. ಯಾರು ನೀವೆಲ್ಲ? ಇಷ್ಟ ಆಯ್ತವಿ. ನಿನಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲವೇ, ಆದಷ್ಟು ಅವ್ರುಗಳನ್ನ ತಡೆಯೋದಕ್ಕೆ ನೋಡಿದೆ. ಗಲಾಟೆನಾಗೆ ಕೆಂಪಮ್ಮಜ್ಜಿಗೆ ಹೊಸ ಜಾಸ್ತಿ ಪೆಟ್ಟಾಗದೆ. ಅವ್ರನ್ನ ಆಸ್ಪತ್ರೆ ಸೇರಿಸಿವ್ನಿ. ಅಯ್ಯೋ ಅಲ್ಲ ಕಣ್ಲ, ಇಷ್ಟೊಂದೆಲ್ಲ ಆಗೈತೆ ಅಂದ್ಮ್ಯಾಕೆ ನನ್ಗೊಂದು ಫೋನ್ ಮಾಡೋದಲ್ವಾ? ಇಲ್ಲವೇ, ಫೋನ್ ಮಾಡಿ ಹೇಳಿದ್ರೆ ನೀನು ಗಾಬರಿ ಬೀಳ್ತಿ ಅಂತ ಹೇಳಿಲ್ಲ. ಛೇ, ನಾವು ಹೇಳ್ಕೊಳಕ್ ಬಂದವನ್ ಬಗ್ಗೆ ಕೆಪ್ ತಿಳ್ಕೊಂಬಿಟ್ನಲ್ಲ. ಅಜ್ಜಿ ಮತ್ತೆ ಚೋಟು ಇವಾಗ ಹೆಂಗವ್ರೆ? ಅಜ್ಜಿ ಪರವಾಗಿಲ್ಲ, ಈಗ ಸುಧಾರಿಸ್ಕೊಂಡವ್ರೆ. ಚೋಟು ನೋಡ್ಕೊಳ್ತಾವನೆ. ಅಲ್ಲ ಕಣ್ಲ, ಇದಕ್ಕಿದಂಗೆ ಅವ್ರ ರೌಡಿಗಳು ಹೆಂಗ್ ಮೆಸೇಜ್ ಬಂದ್ರು? ಏನೋ ಗೊತ್ತಿಲ್ಲವೇ. ಹಾಂ, ನನಗ್ಯಾಕೋ ಆ ಹೋಟ್ಲು ಓನರೇ ಕಳಿಸಿರ್ಬೇಕು ಅಂತ ಅನಿಸ್ತೈತೆ. ಏನೋ ಆದಷ್ಟು ಬಿರ್ನೆ ಅಜ್ಜಿನ ಆಸ್ಪತ್ರೆ ಸೇರಿಸೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಂದರೆ ಸಾನೆ ತೊಂದರೆ ಆಗಿರೋದು.
ತಗೊಳ ಈ ದುಡ್ಡು. ಇದನ್ನ ತಕೊಂಡು ಆಸ್ಪತ್ರೆಗೆ ತೋರ್ಸ್ಕ, ಅಜ್ಜಿನೂ ಚೋಟನು ತೋರಿಸ್ಬಿಡು. ಸರಿ. ಸಾನಾ, ಯೋನವ ಅದು ಆಸ್ಪತ್ರೆ ಖರ್ಚು ಅಂತಿದ್ಯಾ? ಅವ ಅದು ಕಾಳಿ, ಏನಪ್ಪ ಹಣಕ್ಕೆ ಪೆಟ್ಟಾಗದಲ್ಲೋ? ಅದು ಪುಟ್ಟಕ್ಕೋ, ಅದು ಅದು ಅವ ಹೊಸ ಮೆಸ್ಗೆ ಸಾಮಗ್ರಿಗಳು ತರಬೇಕಾದ್ರೆ ಬಿದ್ದು ಒಡ್ಕೊಂಡ್ಬಿಟ್ಟವನೆ. ಆಸ್ಪತ್ರೆಗೆ ಹೋಗ್ಬೇಕು, ಹೊಸಿ ಕಾಸು ಬೇಕು ಅಂತ ಕೇಳ್ತಿದ್ದ. ಅದನ್ನ ಕೊಡ್ತಾ ಇದ್ದೆ. ಕೊಟ್ಬಿಟ್ಟು ಇನ್ನೂ ಹೊಸಿ ಬೇಕಿದ್ರೆ ಕೇಳು, ಕೊಡ್ತೀನಿ ಅಂತ ಹೇಳ್ತಿದ್ದೆ ಅವ. ಅಲ್ವೇನ್ಲ? ಹೌದು ಹೌದು ಪುಟ್ಟಕ್ಕೋ. ಆಟನೆಯ ನಾನು ಯೋನಾಗೈತು ಅಂತ ಗಾಬರಿ ಬಿದ್ಬಿಟ್ಟೆ. ಅದು ಗಾಬರಿ ಪಡೋ ಅಂಥದ್ದೆಲ್ಲ ಏನೂ ಇಲ್ಲ ಪುಟ್ಟಕ್ಕೋ. ಅದು ಪೆಟ್ಟು ಬಿದ್ದಿತ್ತಲ್ಲ, ಅದಕ್ಕೆ ಔಷಧಿಗೆ ಮತ್ತು ಆಸ್ಪತ್ರೆಗೆ ದುಡ್ಡು ಬೇಕಿತ್ತಲ್ಲ, ತಗೊಂಡೋಗಮ್ಮ ಅಂತ ಬಂದೆ. ಇಷ್ಟೊತ್ನಾಗ ಬಂದೆ ಅಂತ ತೆಪ್ಪು ತಿಳ್ಕೊಬೇಡಿ. ನಾನು ಯಾಕೆ ತೆಪ್ಪು ತಿಳ್ಕೊಳ್ಳೋಣ? ಮೊದಲು ನಿನ್ನ ಗಾಯ ಉತ್ಸಾಹ ಮಾಡ್ಕೊಳಪ್ಪ. ಸರಿ ಪುಟ್ಟಕ್ಕ, ನಾನಿನ್ನು ಬರ್ತೀನಿ. ಅವಿ, ಏನಿದ್ರು ಫೋನ್ ಮಾಡಿ ಹೇಳ್ತೀನಿ. ಸಾನಾ, ಬಾಗಿಲು ಬಿಗಿಯಾಗ ಹಾಕೊಂಬರವ. ಸರಿ ಅವ. ಕಾಳಿ, ಹೇಳವಿ. ಇದನ್ನೂ ತಕೊಳ್ಳ. ಚೋಟು ಮತ್ತೆ ಅಜ್ಜಿನ ಹುಷಾರಾಗಿ ನೋಡ್ಕೋ. ಬೇಡವೇ, ಇಲ್ಲೇ ಇದೆಯಲ್ಲ, ಸರಿ ಹೋಯ್ತದೆ. ಪರವಾಗಿಲ್ಲ, ತಕೋ. ಅಜ್ಜಿ ಮತ್ತೆ ಚೋಟುನ ನಾನು ಬೆಳಗ್ಗೆ ಬಂದು ನೋಡ್ತೀನಿ. ಆದರೆ ಈ ವಿಷಯ ಯಾವುದು ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ಸರಿನಾ? ನೀನು ಆಸ್ಪತ್ರೆಗೆ ತೋರಿಸ್ಕೋ. ತಕ. ಸರಿ, ಒಳ್ಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.